ಕೊಡಗಿನಲ್ಲಿ 10ನೇ ತರಗತಿ ವಿದ್ಯಾರ್ಥಿಯನ್ನ ಬರ್ಬರವಾಗಿ ಕೊಲೆ ಮಾಡಿ ಎಸ್ಕೇಪ್ ಆಗಿದ್ನಲ್ಲ ಆ ಆರೋಪಿ ಈಗ ಸಿಕ್ಕಾಕೊಂಡಿದ್ದಾನೆ. ಕೊಡಗಿನಲ್ಲಿ ಎಸ್ಎಸ್ಎಲ್ಸಿ ವಿದ್ಯಾರ್ಥಿನಿ ಬರ್ಬರ ಹತ್ಯೆ ಪ್ರಕರಣ ಅಪ್ರಾಪ್ತಿಯನ್ನ ಕೊಂದ ಪ್ರಕಾಶ್ ಅರೆಸ್ಟ್ ಆಗಿದ್ದಾನೆ. ಇದೀಗ ಕಾಡಿನಲ್ಲಿ ಪತ್ತೆಯಾಗಿದ್ದಾನೆ. ಆತನನ್ನ ಬಂಧಿಸಿ ಪೊಲೀಸರು ಕರೆ ತರ್ತಾ ಇದ್ದಾರೆ ಅನ್ನೋ ಮಾಹಿತಿ ಇದೆ. ಹತ್ಯೆ ಮಾಡಿ ಬಾಲಕಿಯ ತಲೆಯೊಂದಿಗೆ ಎಸ್ಕೇಪ್ ಆಗಿದ್ದ, ರುಂಡದೊಂದಿಗೆ ಎಸ್ಕೇಪ್ ಆಗಿದ್ದ ಆತ. ಆರೋಪಿ ಬಂಧನ ಆದ್ರೂ ಕೂಡ ಆಕೆಯ ರುಂಡ ಪತ್ತೆಯಾಗಿಲ್ಲ. ಎಲ್ಲಿ ಬಿಸಾಕ್ ಬಂದ್ನೋ ಏನ್ ಮಾಡಿದ್ನೋ ಗೊತ್ತಿಲ್ಲ. ಕೊಡಗಿನಲ್ಲಿ ಎಸ್ಎಸ್ಎಲ್ಸಿ ವಿದ್ಯಾರ್ಥಿನಿ ಬರ್ಬರ ಹತ್ಯೆ ಪ್ರಕರಣ ಇಡೀ ಕೊಡಗು ಮಾತ್ರ ಅಲ್ಲ, ರಾಜ್ಯವನ್ನೇ, ಕರ್ನಾಟಕವನ್ನೇ ಬೆಚ್ಚಿ ಬೀಳಿಸ್ಬಿಟ್ಟಿತ್ತು. ಇನ್ನೇನು ಸೈಕ ಅಥವಾ ಏನಿ ಈತನಿಗೆ ಸಮಸ್ಯೆ ಏನು ಅಂತ. ಈತನಿಗೆ ನೋಡಿದ್ರೆ 34 ವರ್ಷ, ಆ ಹುಡುಗಿಗೆ ನೋಡಿದ್ರೆ 16 ವರ್ಷ. ಮದುವೆ ಆಗ್ಲೇಬೇಕು ಅಂತ ಹಿಂದೆ ಬಿದ್ದಿದ್ದ. ಅದೇನೋ 10ನೇ ಕ್ಲಾಸ್ ಆಕೆ ಪಾಸ್ ಆಗಿ ಪಾಪ ರಿಸಲ್ಟ್ ನೋಡ್ಕೊಂಡು ಖುಷಿಯಾಗಿ ಮನೆಗೆ ಬರೋ ಟೈಮಲ್ಲಿ ಮದುವೆ ಆಗಲ್ಲ ಅಂತನೋ ಅಥವಾ ಪೋಸ್ಟ್ಪೋನ್ ಮಾಡ್ಕಿದ್ರು ಅನ್ನೋ ಕಾರಣಕ್ಕೋ ಏನೋ ಈ ಕಟ್ಟಿಗೆ ಕಡಿಯುವಂತಹ ಮಚ್ಚು ಬರುತ್ತಲ್ಲ, ಕತ್ತಿ, ಅದರಿಂದ ಕೈ, ಕಾಲು, ತಲೆ ಎಲ್ಲವನ್ನ ಬೇರ್ಪಡಿಸ್ಬಿಟ್ಟಿದ್ದ. ಜೊತೆಗೆ ಕೊಂದಿದ್ದು ಅಲ್ಲದೆ ಆತ ಪಾಪಿ ರುಂಡವನ್ನ ತಗೊಂಡು ಎಲ್ಲೋ ಹೋಗಿದ್ದ. ಪೊಲೀಸರಿಗೆ ಅನುಮಾನ ಇದ್ದಿದ್ದೇನಪ್ಪ ಅಂದ್ರೆ ಈತನು ಏನಾದ್ರು ಸುಸೈಡ್ ಏನಾದ್ರು ಮಾಡ್ಕೊಂಡ ಅಂತ. ಇಲ್ಲ, ಈತ ಬದುಕಿದಾನೆ. ಪೊಲೀಸರು ಆ ಕಾಡ್ನಲ್ಲೆಲ್ಲೋ ಬಚ್ಚಿಟ್ಕೊಂಡಿದ್ದ, ಔತ್ಕೊಂಡಿದ್ದ, ಅರೆಸ್ಟ್ ಮಾಡಿ ಕರ್ಕೊಂಡ್ ಬಂದಿದ್ದಾರಂತೆ. ಬಟ್ ಆಕೆಯ ತಲೆ ಪತ್ತೆ ಆಗಿಲ್ಲ. ಹೆಚ್ಚಿನ ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಮಲ್ಲಿಕಾರ್ಜುನ್ ಇರ್ತಾರೆ. ಮಲ್ಲಿಕಾರ್ಜುನ್, ಈ ಪ್ರಕರಣದಲ್ಲಿ ಮೇಜರ್ ಅಪ್ಡೇಟ್, ಈತ ಎಲ್ಲಿ ಹೋಗಿದ್ದಾನೆ, ಸುಸೈಡ್ ಏನಾದ್ರು ಮಾಡ್ಕೊಂಡ ಅನ್ನೋ ಅನುಮಾನ ಇತ್ತು. ಸೊ ಕ್ಲಾರಿಟಿ ಸಿಕ್ಕಂಗ ಆಗಿದೆ ಈಗ. ಖಂಡಿತವಾಗ್ಲೂ ವಿದ್ಯಾ, 10ನೇ ತರಗತಿ ಹತ್ಯೆ ಪ್ರಕರಣಕ್ಕೆ ಒಂದಷ್ಟು ತೆರೆ ಬೀಳುವ ಎಲ್ಲ ಲಕ್ಷಣಗಳು ಕೂಡ ಗೋಚರಿಸ್ತಾ ಇದೆ. ಯಾಕಂದ್ರೆ ನಿನ್ನೆನೂ ಕೂಡ ಈತ ಆತ್ಮಹತ್ಯೆ ಮಾಡ್ಕೊಂಡಿದ್ದ ಅನ್ನೋದು ಕೂಡ ಶಂಕೆ ವ್ಯಕ್ತವಾಗಿತ್ತು. ಆದ್ರೆ ಇಂದು ಬೆಳಿಗ್ಗೆ ಆತ ತನ್ನ ಮನೆಯ ಸನಿಹದಲ್ಲೇ ಪೊಲೀಸರಿಗೆ ಸಿಲುಕಿಕೊಂಡಿರ್ತಕ್ಕಂಥದ್ದು. ಈ ನಿಟ್ಟಿನಲ್ಲಿ ಆತನ ಇದೀಗ ಸೋಮವಾರಪೇಟೆ ಠಾಣೆಗೆ ಕೂಡ ಕರೆದೊಯ್ದಿದ್ದಾರೆ. ಇದೀಗ ಹೆಚ್ಚಿನ ಆತನ ವಿಚಾರಣೆ ಕೂಡ ನಡೆಸಬೇಕಾಗುತ್ತೆ. ಆ ರುಂಡವನ್ನ ಆತ ಎಲ್ಲಿ ತೆಗೆದುಕೊಂಡು ಹೋದ, ಬಿಸಾಕುದ್ನೋ ಅಥವಾ ಹೂಣ್ ಹಾಕುದ್ನೋ ಅಥವಾ ಯಾವ್ದಾದ್ರು ಹೊಳೆಗೆ ಎಸುದ್ನೋ, ಇವೆಲ್ಲವೂ ಕೂಡ ಇದೀಗ ವಿಚಾರನ್ನ ಮಾಡುವಂಥದ್ದು ಅಥವಾ ವಿಚಾರಣೆಯನ್ನ ನಡೆಸುವಂತ ವೇಳೆಯಲ್ಲಿ ಬೆಳಕಿಗೆ ಬರುವಂತ ಎಲ್ಲಾ ಸಾಧ್ಯತೆಗಳು ಕೂಡ ಇದೆ. ಈಗಾಗಲೇ ಪೊಲೀಸರು ಕೂಡ ಈಗ ಸದ್ಯದ ಮಟ್ಟಿಗೆ ಸೋಮವಾರಪೇಟೆ ಪೊಲೀಸ್ ಠಾಣೆಗೆ ಕರೆದೊಯ್ದು ಆತನ ಕೂರಿಸ್ಕೊಂಡಿದ್ದಾರೆ. ನಂತರ ಆ ಸ್ಥಳ ಪರಿಶೀಲನೆ ಮತ್ತು ಮಾಜೂರು ಮಾಡ್ಲಿಕ್ಕೆ ಕೂಡ ಮಧ್ಯಾಹ್ನ ನಂತರ ಕರೆತರುವ ಸಾಧ್ಯತೆಗಳು ಕೂಡ ಹೆಚ್ಚಾಗಿದೆ ಅಂತಾನೆ ಹೇಳಲಾಗ್ತಿದೆ ವಿದ್ಯಾ. ನಿಜಕ್ಕೂ ಭಯಂಕರ ಭೀಕರ ಕೃತ್ಯ ಮಾತ್ರ. ತಲೆ ಕಡ್ದು, ಕೈಕಾಲ್ ಕಡ್ದು, ಬೇರೆ ಬೇರೆ ಕಡೆ ಬಿಸಾಕಿ ತಲೆ ಎತ್ಕೊಂಡು ಓಡೋಗಿದ್ದ ಈ ಆಸಾಮಿ. ಮನೆ ಸುತ್ತಮುತ್ತಲೇ ಎಲ್ಲೋ ಕಾಡಲ್ಲಿ ಬಚ್ಚಿಟ್ಕೊಂಡಿದ್ನಂತೆ, ಸಿಗಾಕೊಂಡಿದ್ದಾನೆ. ವಿಚಾರಣೆ ಮಾಡ್ತಾರೆ.